ಓಕೆ, ನೀವು ಹೇಳ್ತಿದ್ರಿ ಅಂದರೆ ನನಗೆ ವೋಟ್ಸ್ ಇದೆ, ಜನಗಳಿದ್ದಾರೆ, ಅಂದರೆ ಅಷ್ಟು ವೋಟಿಂಗ್ ಮಾಡಿದ್ದಾರೆ, ಬಟ್ ನಾನು ಏನಕ್ಕಿನ್ನ ಇವಾಗಲೂ ಹೊರಗೆ ಬಂದೆ ಅಂತ ಗೊತ್ತಿಲ್ಲ ಅಂತ. ಅಂದರೆ ಇವಾಗ ಇಷ್ಟೆಲ್ಲ ಇದ್ರೂ ಕೆಲವೊಂದು ಸತಿ ಏನಾಗುತ್ತೆ, ಈ CM ಕ್ಯಾಂಡಿಡೇಟ್ಸ್ ಇರ್ತಾರೆ ನೋಡಿ, ಅವ್ರಿಗೇನೆ ವೋಟ್ ಬೀಳೋದಿಲ್ಲ, ಅವರೇ ಸೋತ್ಬಿಟ್ಟಿರ್ತಾರೆ. ಇಲ್ಲಾಂದರೆ ಇವ್ರು ಹೆಂಗೂ ಗೆಲ್ತಾರೆ ಬಿಡು ಅಂತ ಎಷ್ಟೊಂದು ಜನ ವೋಟ್ ಮಾಡಿರೋದಿಲ್ಲ, ಅಂದರೆ ಹೆಂಗೂ ವೋಟ್ ಬೀಳತ್ತೆ ಇವ್ರಿಗೆ, ಪ್ರತಿ ಸತಿ ಸೇವ್ ಆಗ್ತಿದ್ದಾರೆ ಅಂತ. ಸೊ ನೀವು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ, ಅಂದರೆ ವೋಟ್ ಇದ್ರೂ ನಾನು ಹಿಂಗೆ ಹೊರಗೆ ಬಂದೆ ಅಂತ ಹೇಳ್ಬಿಟ್ಟು? ನಾನು ಹಂಗೆ ಅನ್ಕೊಂಡೇನಿ ರೀ. ಯಾಕಂದ್ರೆ ಯಾಕೋ ಮಾಳುಂದ ನನ್ನ ಜನಕ್ಕೆ ಇಷ್ಟ ಆಗೋತೇನೋ, ನನ್ನ ಜನಕ್ಕೆ ಇಷ್ಟ ಸಾಕಾಗಿರ್ಬೋದು ಅಂತ ನಾ ಅನ್ಕೊಂಡಿನಿ. ಆದ್ರೆ ನಂದು ಬಂದ ಕಿಸ್ನಿ ಸೋಷಿಯಲ್ ಮೀಡಿಯಾ ಹಿಡ್ಕೊಂಡು ನಾನು ಇನ್ಸ್ಟಾ ಪೇಜ್ ಹಿಡ್ಕೊಂಡು, ಯಾಕಂದ್ರೆ ಒಂದು ಕಲರ್ಸ್ ಕಂಡ ಒಂದು ಪೇಜ್ದಾಗ ಅಲ್ಲಿ ಕಮೆಂಟ್ಸ್ ನೋಡ್ಬೇಕ್ರಿ, ಅಲ್ಲಿ ಪ್ರತಿಯೊಂದು ಕಮೆಂಟ್ಸ್ ನೋಡ್ಬೇಕು. ಅದನ್ನ ಬಿಟ್ರೆ ನೆಕ್ಸ್ಟ್ ನಾನು ಇನ್ಸ್ಟಾ ಸ್ಟೋರಿ ನೋಡ್ಬೇಕ್ರಿ. ಅದ್ರ ಮೂಲಕ ನನಗೆ ಹೇಳಕ್ ಒಂದು ಧೈರ್ಯ ಸಿಕ್ತು. ನನಗೆ ಇಷ್ಟು ನನಗೆ ಫ್ಯಾನ್ಸ್ ಇಷ್ಟು ಸಪೋರ್ಟ್ ಮಾಡೈತಿ, ನಾ ಯಾಕೆ ವೋಟಿಂಗ್ದಾಗ ಹಿಂದದನ್ನ ನಾ ಯಾಕೆ ಒಪ್ಕೊಳ್ಳಿ ಅಂತ ನನಗೊಂದು ಮನಸ್ಸಿಗೆ ಕುತೂಹಲ ಕಾಡಕತ್ತು. ಅಂದ್ರೆ ಈಗ ಮನೆ ಒಳಗಡೆ ಇರೋರಿಗೂ ಕೂಡ ಹಂಗೆ ಫ್ಯಾನ್ಸ್ ಇರ್ಬೋದಲ್ವಾ, ಅವರು ವೋಟ್ ಮಾಡಿರ್ಬೋದಲ್ವಾ ಅಂತ. ಆದ್ರೆ ನಾ ಇಷ್ಟು ಎಕ್ಸೆಪ್ಟ್ ಮಾಡಕ್ಕೆ ಇಷ್ಟಪಡೋದ್ರಿ ಅವ್ರದ. ಇಷ್ಟು ನನಗೆ ಫ್ಯಾನ್ಸ್ ಫಾಲೋ ಇರ್ಬೋದ್ರಿ. ಆದ್ರೆ ನನ್ನ ನೋಡಿದ ಪ್ರಕಾರ ನನಗೆ ಜನ ನನಗೆ ಹರಕೆ ಹೊತ್ತದಾಯ್ತು. ನನ್ನ ಜನ ಎಲ್ಲೆಲ್ಲಿ ತಕ್ಕ ಐತಿ, ಎಲ್ಲೈತಿ ನನಗೆ ಗೊತ್ತೈತಿ. ನಾ ಎಲ್ಲೆಲ್ಲಿ ತಕ್ಕ ಇವೆಂಟ್ ಮಾಡಿದ್ನು, ನನ್ನ ಜನನ ಎಷ್ಟು ಸಂಪಾದನೆ ಮಾಡಿದನು, ಅವ್ರ ಮನುಷ್ಯನಾಗ ಎಷ್ಟು ಕೂತನು, ನಾ ಅವ್ರ ಮನುಷ್ಯನಾಗ ಎಟ್ಟದನು ಅನ್ನೋದು ನನಗೆ ಗೊತ್ತೈತ್ರಿ. ನನ್ನ ಫ್ಯಾನ್ಸ್ ಫಾಲೋ ನಾನು ನಿನ್ನ ನೋಡಿದಾಗ ನಾನು ಒಂದು ಅನ್ಕೊಂಡಿನಿ, ಇರುವತ್ತು ಬಿಟ್ಟು ನಂಗೆ ಜನಕ್ಕೆ ಏನೂ ಕೊಡೋಕ್ಕಾಗಿಲ್ಲ, ಅದಕ್ಕೆ ನಾ ಹೊರಗೆ ಬಂದಿರ್ಬೋದು ಅನ್ಕೊಂಡಿನಿ. ನಾವು ವೋಟಿಂಗ್ದಾಗ ಅಂತ ಬಂದದಂತೆ ನನಗೆ ಊಹೆ ಮಾಡ್ಕೋಕಾಗತ್ತು, ಅದು ನಂಗೆ ತಗೊಳಕ್ಕೂ ಆಗೋತು. ಇಷ್ಟ ಒಂದು ಮಾತು ಹೇಳ್ಬೇಕಂದ್ರೆ ಅದು ಏನಾಯ್ತು ಇನ್ನಿಲ್ಲ, ಇನ್ನಾದರೂ ನನಗೆ ಪ್ರಶ್ನೆ ಐತಿ. ಓಕೆ, ಸರಿ. ನಮ್ಮ ಮನೆಯಲ್ಲಿ ಎಲ್ಲರೂ ನಿಮಗೆ ಹೇಳ್ತಾ ಇರ್ತಾರೆ, ಮಾಳು ಅವರು ಅಂದರೆ ಇಲ್ಲಿ ಮಾತಾಡಬೇಕು, ಇಂಥ ಕಡೆ ಮಾತಾಡಬೇಕು ಅಂತ. ಬಟ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಾನು ಅವಶ್ಯಕತೆ ಇಲ್ಲದೆ ಇರೋ ಕಡೆ ಎಲ್ಲ ಮಾತಾಡಲ್ಲ, ನನ್ನ ಸ್ಟ್ಯಾಂಡ್ ಎಲ್ಲಿ ತೊಗೊಬೇಕು ನಾನು ಅಲ್ಲಿ ತೊಗೊತೀನಿ ಅಂತ. ಬಟ್ ಮನೆಯವ್ರು ಏನು ಹೇಳ್ತಾ ಇದ್ರು ಅಂದರೆ, ಕೆಲವೊಂದು ಸತಿ ಮಾಳು ಅವ್ರಿಗೆ ಬೇಕಾಗಿರೋ ಸ್ಟ್ಯಾಂಡು ತೊಗೊಂಡಿಲ್ಲ, ಆಮೇಲೆ ಮಾತಾಡೋ ಕಡೆ ಮಾತಾಡಿಲ್ಲ ಅಂತ. ಅವಾಗ ಯಾವಾಗಾದರೂ ನಿಮ್ಗೆ ಅನಿಸುತ್ತಾ, ಇಲ್ಲ ನಾನು ಚೇಂಜ್ ಆದರೆ ಬೆಟರ್ ಅನಿಸುತ್ತೆ ಮನೆಯಲ್ಲಿ ಅಂತ, ಅಥವಾ ಇಲ್ಲ ನಾನು ಇರೋದೇ ಹಿಂಗೆ, ನಾನೇನಕ್ಕೆ ಇವ್ರಿಗೋಸ್ಕರ ಚೇಂಜ್ ಆಗಬೇಕು, ಈ ಥರ ಏನಾದರೂ ಅನಿಸುತ್ತಾ ನಿಮಗೆ? ಏನು ಅನಿಸಿಲ್ಲ ಮೇಡಮ್. ಈಗ ಮಾತಂತ ಬಂದಾಗ ಎಲ್ಲರೂ ಮಾತಾಡ್ತಿರ್ತೀವಿ. ನನ್ನ ಟೈಮ್ ಬರಲಿ ಅಂತ ಹೇಳಿ ನಾ ಕಾಯ್ಕೋತಿದ್ದ ಟೈಮ್ದಾಗ ನೀವು ಅಲ್ಲಿ ನಡ್ಬರಕ್ಕೆ ನನ್ನ ವಿಷಯ ಯಾವ್ದಾದ್ರು ಮಾತಾಡಿದ್ರೆ ಅವಾಗ ನಾ ಅವ್ರನ್ನ ಮಾತಾಡಬಾರ್ದಂತ ಹೇಳ್ಬೋದು. ಆದ್ರೆ ಏನೋ ಒಂದು ಮಾತಾಡ್ಲಿ ಬೇಡ ಅನ್ನೋ ಉದ್ದೇಶ ನಂದ. ಯಾಕಂದ್ರೆ ಅವ್ರೊಂದು ತಲೆ ಓಡಿಸ್ತಾರ ಅಂದ್ರೆ ನಂದೊಂದು ತಲೆ ಬೇರೆ ಓಡಿಸ್ತೀನಿ ನಾನು. ನನ್ನ ವ್ಯಕ್ತಿತ್ವಕ್ಕೆ ನಾ ಓಡಿಸ್ತಾನೋ, ಅವ್ರ ಆಟಕ್ಕೆ ಅವ್ರು ಓಡಿಸ್ತಾರೋ, ಅವ್ರಿಗೆ ಇರೋದು ಡಿಫ್ರೆನ್ಸ್ ಇಷ್ಟ. ಎಂದೋ ಒಂದೆರಡು ಟೈಮ್ದಲ್ಲಿ ರಕ್ಷಿತನ ನಮ್ಮ ಮನ ಬಗ್ಗೆ ಸ್ಟ್ಯಾಂಡ್ ತಗೋದು ಅನ್ನೋಕೂ ಆ ಸ್ಟ್ಯಾಂಡ್ ಅಂತ ಅಲ್ರದ ಒಂದು ಮಾತಿನ ಅವ್ರು ಮಾತಾಡಿದಕ್ಕೆ ಒಂದು ಉತ್ತರ ಏನೋ ಒಂದು ಹೇಳೋದಕ್ಕಾಗಿ ನಾ ಹೇಳೋದಕ್ಕೆ ಲೇಟ್ ಮಾಡೀನಿ. ಆದ್ರೆ ನನಗೆ ಹೇಳಬೇಕಾದದ್ದು ಏನಿಲ್ಲ, ಅವ್ರು ಮಾತಾಡಕತ್ತಾರು, ಅವ್ರು ನಡ್ಬಾರ ಸ್ಟಾಪ್ ಮಾಡಿ ರಕ್ಷಿತ ಹೇಳು, ಅದೋ ಒಂದು ಹೈಲೈಟ್ ಆಯ್ತು ಇಷ್ಟ. ಅದನ್ನ ಬಿಟ್ಟರೆ ನನ್ನ ಸಲುವಾಗಿ ಯಾರ ಸ್ಟ್ಯಾಂಡ್ ಅಂತ ಏನು ತೊಗೊಂಡಿದ್ದಿಲ್ಲ, ನಾ ತೊಗೊಳಕ್ಕೂ ಬಿಟ್ಟಿಲ್ಲ. ನನ್ನ ಸ್ಟ್ಯಾಂಡ್ ಅವ್ರು ತೊಗೊಳ್ಳೋಂಥ ಅವಶ್ಯಕತೆನೂ ಇಲ್ಲ ಪಾಪ. ಯಾಕಂದ್ರೆ ದೇವ್ರು ನನಗೆ ಬಾಯಿ ಕೊಟ್ಟಾನ ಮಾತಾಡಕ್ಕೆ, ಅವ್ರಿಗೆ ವಾದ ಮಾಡಕ್ಕೆ ನನಗೆ ಶಕ್ತಿನೂ ಐತಿ, ನಂಗೆ ಟ್ಯಾಲೆಂಟ್ ಐತಿ. ಏನು ಮಾತಾಡ್ರಿ ಏನಾಕೈತಿ ನನಗೆ ಗೊತ್ತು ಐತಿ. ಈ ಬೇರೆದವ್ರು ಯಾಕೆ ಸ್ಟ್ಯಾಂಡ್ ತಗೋತಾರೋ ನಾನು ಒಪ್ಕೊಳ್ಳಂಗಿಲ್ರಿ. ಏನೋ ಒಂದು ಮಾತಿನ ಬರೆದಾಗ ಅವ್ರಿಗೆ ಮಾತಾಡ್ರಿ ಅದು ಸ್ಟ್ಯಾಂಡ್ ಅಂತ ಅನ್ನಂಗಿಲ್ರಿ. ಅದು ಸ್ಟ್ಯಾಂಡ್ ಅಂತ ಏನಂತಾರ, ಅದು ಎದಕ್ಕಂತಾರ?